ನಮಸ್ಕಾರ. ಶರಣಾರ್ಥಿ. ನಿಮ್ಮ ಶರಣು ವಸ್ತ್ರದು ಮಹಾರಾಷ್ಟ್ರ ಸೋಲಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಶ್ರೀ ವಿಠೋಬನ ಪುಣ್ಯಕ್ಷೇತ್ರ, ದಿವ್ಯ ಕ್ಷೇತ್ರವಾಗಿರ್ತಕ್ಕಂಥ ಈ ಒಂದು ಪಂಢರಾಪುರದ ಈ ಒಂದು ಮಂದಿರದ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದು ಪಂಢರೀನಾಥನ ಮಂದಿರ. ಇಲ್ಲಿ ಪಂಢರೀನಾಥನು ಇಟ್ಟಿಗೆ ಮೇಲೆ ನಿಂತಿರ್ತಕ್ಕವನ್ನ ನಾವು ಈ ಒಂದು ದಿವ್ಯ ದರ್ಶನ ಈ ಗರ್ಭಗುಡಿಯ ಮೇಲಿರ್ತಕ್ಕಂಥ ಇಲ್ಲಿ ಶಿಖರ ನೋಡ್ಬೋದು. ಇದರ ಜೊತೆಗೆ ಇಲ್ಲಿ ಬಹಳಷ್ಟು ಮಂದಿರದ ಒಳಗಡೆ ಯಾವುದೇ ರೀತಿಯಿಂದ ಕ್ಯಾಮ್ರಾ ಅಲೌಡ್ ಇಲ್ಲ. ಅದಕ್ಕೋಸ್ಕರ ಮಂದಿರದ ಒಳಗೆ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಿಲ್ಪಕಲೆ ಹೊಂದಿರತಕ್ಕಂಥ ಮೂರ್ತಿಗಳು, ಭಾಳಷ್ಟು ವಾಸ್ತುಶಿಲ್ಪವನ್ನು ಮಂದಿರದ ಆವರಣದಲ್ಲಿ ನಾವು ಒಳಗಡೆ ಗರ್ಭಗುಡಿಯಲ್ಲಿ ಮತ್ತು ಅಂತರಾಳ ಮಂಟಪದಲ್ಲಿ ಕೂಡ ನೋಡ್ಬೋದು. ಜೊತೆಗೆ ಈ ಒಂದು ಮಂದಿರದ ಹೊರನೋಟವನ್ನು ಇದನ್ನು ನೋಡಿದರೆ ಇಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಮಂದಿರ. ಇಲ್ಲಿ ಭಕ್ತಿಗೆ ಮೆಚ್ಚಿ ಭಗವಂತನೇ ಧರೆಗಿಳಿದು ದರ್ಶನವನ್ನು ನೀಡಿರ್ತಕ್ಕಂಥ ಪುಣ್ಯಕ್ಷೇತ್ರವೇ ಈ ಒಂದು ಪಂಢರಾಪುರ. ಈ ಊರಲ್ಲಿ ಪುಂಡಲಿಕ ಅಂತಕ್ಕಂಥ ಒಬ್ಬ ಯುವಕ ಕಾಲಹರಣ ಮಾಡುತ್ತಾ ಹರಟೆಯನ್ನು ಹೊಡಿತಾ ಇಲ್ಲಿ ಕಾಲವನ್ನು ಕಳೀತಾ ಇದ್ದ. ಅವನ ಮನೆಯಲ್ಲಿ ತಂದೆ ತಾಯಿಯಂದರು ಸಶಕ್ತರು ಇಲ್ಲದರೂ ಕೂಡ ಅವನು ಕಾಲಹರಣ ಮಾಡ್ತಾ ಇದ್ದ. ಒಂದು ದಿವಸ ಈ ಒಂದು ಮಾರ್ಗದ ಮುಖಾಂತರ ಕಾಶಿಗೆ ಹೋಗ್ತಕ್ಕಂಥ ಕಾಶಿ ಯಾತ್ರಿಗಳನ್ನು ನೋಡಿ, ತಾವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ, ನಾವು ಕಾಶಿಗೆ ಹೋಗ್ತಾ ಇದ್ದೀವಿ ಅಂದರೆ ಕಾಶಿಗೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಪುಣ್ಯ ಬರುತ್ತೆ ಅಂತಕ್ಕಂಥ ಮಾತನ್ನು ಆ ಕಾಶಿ ಯಾತ್ರಿಕರು ಪುಂಡಲಿಕನೇ ಹೇಳುತ್ತಾರೆ. ಹಾಗಿದ್ದರೆ ನಾನು ಕೂಡ ಹೋಗಬೇಕು ಅಂತ ತಿಳಿದು ಒಂದು ದಿವಸ ನಡೆದುಕೊಂಡು ಅವನಿಗೂ ಕಾಶಿಗೆ ಹೋಗ್ತಾ ಇರ್ತಾನೆ. ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅರಣ್ಯದಲ್ಲಿ ಕುಕ್ಕುಟ ಅಂತಕ್ಕಂಥ ಕುಕ್ಕುಟ ಮಹಾರಾಜರು ಒಂದು ಆಶ್ರಮವನ್ನು ಸಿಗುತ್ತೆ. ಅಲ್ಲಿ ವಿಶ್ರಾಂತಿ ಮಾಡ್ತಾನೆ. ಮಾಡಿ ಕುಕ್ಕುಟ ಮಹಾರಾಜರಿಗೆ ಕಾಶಿಗೆ ಹೋಗೋ ಮಾರ್ಗ ಹೇಗೆ ಹೋಗಬೇಕು ಅಂತ ಕೇಳಿದಾಗ ಅವರು ಯಾವುದೇ ರೀತಿಯಿಂದ ಉತ್ತರವನ್ನು ಕೊಡೋದಿಲ್ಲ. ನಾನು ಅಲ್ಲಿಗೆ ಹೋಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಾವು ಇಷ್ಟು ದೊಡ್ಡ ಸಾಧುಗಳಿದ್ದೀರಿ, ಸನ್ಯಾಸಿಗಳಿದ್ದೀರಿ, ತಾವು ಇಲ್ಲಿವರೆಗೆ ಕಾಶಿಯನ್ನು ನೋಡಿಲ್ವಾ ಅಂತ ಅವರನ್ನು ಅಪಹಾಸ್ಯ ಮಾಡ್ತಾನೆ. ಅದಕ್ಕೆ ಯಾವುದೇ ಒಂದು ಉತ್ತರವನ್ನು ಕುಕ್ಕುಟ ಮಹಾಸ್ವಾಮಿಗಳು ಕೊಡೋದಿಲ್ಲ. ಅವತ್ತು ಪುಂಡಲಿಕನು ಅದೇ ಆಶ್ರಮದಲ್ಲಿ ಮಲಗಿಕೊಂಡು ಬೆಳಿಗ್ಗೆ ಹೋಗ್ತಕ್ಕಂಥ ಸಂದರ್ಭವಿದ್ದಾಗ ಬೆಳಗಿನ ಜಾವದಲ್ಲಿ ಆ ಒಂದು ಆಶ್ರಮದಲ್ಲಿ ಕಸ ಗುಡಿಸೋದು, ನೀರು ಹೊಡೆಯೋದು ಮತ್ತು ರಂಗೋಲಿ ಹಾಕ್ತಕ್ಕಂಥ ಶಬ್ದವನ್ನು ನೋಡಿ ಆ ದೇವಿಗಳನ್ನು ಕೇಳ್ತಾನೆ, ತಾವು ಯಾರು, ಇಲ್ಲೇನು, ಯಾಕೆ ಇಲ್ಲಿ ಕಸ ಗುಡಿಸ್ತಾ ಇದ್ದೀರಿ ಅಂತಂದರೆ, ನಾವು 3 ಜನ ಗಂಗಾ, ಯಮುನೆ, ಸರಸ್ವತಿ ಮಹಾನದಿಗಳು. ನಾವು ಈ ಒಂದು ಕುಕ್ಕಟ ಮಹರ್ಷಿಗಳು ತಮ್ಮ ತಂದೆ ತಾಯಿಯ ಸೇವೆಯನ್ನು ಮಾಡೋದನ್ನು ನೋಡಿ ನಾವು ಇಲ್ಲಿ ಬಂದು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು, ನಾವು ಇಲ್ಲಿ ಬಂದು ಸೇವೆ ಸಲ್ಲಿಸ್ತೀವಿ ಅಂತಕ್ಕಂಥದ್ದು ಹೇಳಿದಾಗ, ತಂದೆ ತಾಯಿಯ ಸೇವೆಗಿಂತ ಮಿಗಿಲಾದಂಥ ಸೇವೆ ಯಾವುದೂ ಇಲ್ಲ ಅಂತಂದಾಗ, ಆಗ ಕಾಶಿಗೆ ಹೋಗೋದನ್ನು ಬಿಟ್ಟು ಮತ್ತೆ ವಾಪಸ್ಸು ಬಂದು ತಂದೆ ತಾಯಿಯ ಸೇವೆಯನ್ನು ಪುಂಡಲಿಕನು ಮಾಡ್ತಾ ಇರ್ತಾನೆ. ಅವನ ಒಂದು ತಂದೆ ತಾಯಿಯ ಸೇವೆಯನ್ನು ನೋಡಿ ಆ ಭಗವಂತನೇ ಧರೆಗಿಳಿದು ದ್ವಾರಕಾದಿಂದ ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿಗೆ ಪುಂಡಲಿಕನ ಭೇಟಿಗಾಗಿ ಬರುತ್ತಾರೆ. ಬಂದು ಪುಂಡಲಿಕನ ಮನೆ ಬಾಗಿಲನ್ನು ತಟ್ಟಿದಾಗ ಪುಂಡಲಿಕನು ಹೇಳ್ತಾನೆ, ನಾನು ನನ್ನ ತಂದೆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದೀನಿ, ಅಲ್ಲಿವರೆಗೆ ತಾವು ನಿಲ್ಲಿ ಅಂತ ಹೇಳಿ ಅಲ್ಲೇ ಇದ್ದಂಥ ಒಂದು ಇಟ್ಟಿಗೆಯನ್ನು ಕೃಷ್ಣನ ಹತ್ರ ಎಸೆತಾನೆ. ಆ ಇಟ್ಟಿಗೆ ಮೇಲೆ ನಿಲ್ಲಿ ಅಂತ ಹೇಳ್ತಾನೆ. ಇಟ್ಟಿಗೆ ಮೇಲೇ ಅಲ್ಲಿ ಶ್ರೀಕೃಷ್ಣನು ವಿಷ್ಣುನು ಆ ಒಂದು ಇಟ್ಟಂಗಿಯ ಮೇಲೆ ನಿಲ್ಲುತ್ತಾರೆ. ಸಾಕಷ್ಟು ಸಮಯದ ನಂತರ ಬಂದು, ದಯವಿಟ್ಟು ಕ್ಷಮಿಸಬೇಕು, ನಾನು ತಮ್ಮನ್ನು ಗುರುತು ಹಿಡಲಿಲ್ಲ,
ನಾನು ತಂದೆ ತಾಯಿಯ ಸೇವೆಯಲ್ಲಿ ನಾನು ಮಗ್ನನಾಗಿದ್ದೆ ಅಂದರೆ ಆ ಒಂದು ಮಾತಿಗೆ ಮೆಚ್ಚಿ, ಇನ್ನು ಭಕ್ತಿಗೆ ಮೆಚ್ಚಿ ನಾನು ಬಂದಿದ್ದೀನಿ, ಕೇಳು ನಿನಗೇನು ವರ ಬೇಕು ಅಂತಂದಾಗ ನನಗೇನು ವರ ಬೇಡ ಗುರುವೇ, ನನಗೆ ಇಲ್ಲೇ ತಾವು ಇದ್ದು ಇದೇ ಜಾಗದಲ್ಲಿ ಸಕಲ ಭಕ್ತರಿಗೆ ನಿಮ್ಮ ಆಶೀರ್ವಾದವನ್ನು ಸದಾ ನೀಡಬೇಕು ಅಂತಕ್ಕಂಥ ಮಾತನ್ನು ತಗೋತಾರೆ ಪುಂಡಲೀಕನು. ಅದರಿಂದ ಆ ವಿಷ್ಣುನು ಇಲ್ಲಿ ಪಂಡರೀನಾಥನಾಗಿ ವಿಠೋಬನಾಗಿ, ವಿಠೋಬ ಅಂದರೆ ಇಟ್ಟಿಗೆ, ವಿಠ ಅಂದರೆ ಮರಾಠಿಯಲ್ಲಿ ಇಟ್ಟಿಗೆ, ಬಾ ಅಂದರೆ ತಂದೆ, ಇಟ್ಟಿಗೆ ಮೇಲೆ ನಿಂತಿರ್ತ ತಂದೆಗೆ ಅದಕ್ಕೆ ವಿಠೋಬ ಅಂತಕ್ಕಂಥ ಹೆಸರನ್ನು ಬಂತು. ಈ ರೀತಿ ಆ ಒಂದು ಪುಂಡಲೀಕನ ಭಕ್ತಿಗೆ ಮೆಚ್ಚಿ ಈ ಒಂದು ಸ್ಥಳದಲ್ಲಿ ವಿಷ್ಣುನು ಇಲ್ಲಿ ಸ್ವಯಂವಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರವೇ ಈ ಒಂದು ಪಂಡ್ರಾಪುರ. ಅದಕ್ಕೋಸ್ಕರ ತಾವು ಕೂಡ ಬಂದು ಇಲ್ಲಿ ಇನ್ನೂ ಹಲವು ವಿಶೇಷವಾಗಿರ್ತಕ್ಕಂಥ ದೇವರುಗಳ ಮಂದಿರವನ್ನು ಈ ಒಂದು ಆವರಣದಲ್ಲಿ ನೋಡ್ಬೋದು. ತಾವು ಕೂಡ ಬಂದು ಈ ಒಂದು ಪಂಡರೀನಾಥನ ವಿಠೋಬನ ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕಂತ ಈ ಒಂದು ಮಂದಿರದ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿ